ರಾಜ್ಯದ ಎಲ್ಲ ಸ್ಥಳಗಳಲ್ಲಿ ಕನ್ನಡ ಭಾಷೆ ಅನುಷ್ಠಾನಗೊಳಿಸಲು ಸರ್ಕಾರ ಬದ್ಧತೆ ತೋರಲಿ. ಕಂಪ್ಲಿ ನಗರದಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಿದ್ದು, ಆಡಳಿತದ ಎಲ್ಲ ಸ್ಥಳಗಳಲ್ಲಿ ಕನ್ನಡ ಭಾಷೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರ ಬದ್ಧತೆ ತೋರಬೇಕು ಎಂದು ಇಲ್ಲಿನ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಬಳೆ ಮಲ್ಲಿಕಾರ್ಜುನ ಹೇಳಿದರು. ಇಲ್ಲಿನ 4ನೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕರ್ವೆ ಕಚೇರಿಯಲ್ಲಿ ಕರ್ವೆ ಜಿಲ್ಲಾಧ್ಯಕ್ಷ ಅಂಗಡಿ ಶಂಕರ್ ಹುಟ್ಟುಹಬ್ಬ ಆಚರಿಸಿ ಬುಧವಾರ ಮಾತನಾಡಿ, ಕನ್ನಡ ಶಾಲೆಗಳ ಬಲವರ್ಧನೆಗೆ ಸರ್ಕಾರ ಮುಂದಾಗಬೇಕು. ಕನಿಷ್ಠ 10 ವರ್ಷ ಸರ್ಕಾರೇತರ ಶಾಲೆಗಳ ಆರಂಭಕ್ಕೆ ಅನುಮತಿಸದಿದ್ದರೆ ಮಾತ್ರ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಸಾಧ್ಯ ಎಂದರು. ಅಂಗಡಿ ಶಂಕರ್ ಹುಟ್ಟುಹಬ್ಬ ನಿಮಿತ್ತ ಶಾಲೆಯ 170 ಮಕ್ಕಳಿಗೆ ನೋಟ್ ಪುಸ್ತಕ, ಪೆನ್ನು, ಸಿಹಿ ವಿತರಿಸಲಾಯಿತು. ವೀರಶೈವ ಲಿಂಗಾಯತ ಮಹಾವೇದಿಕೆ ಜಿಲ್ಲಾಧ್ಯಕ್ಷ ಹೊಸಕೋಟೆ ಜಗದೀಶ್, ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷ ಡಿ.ವಿ. ಸುಬ್ಬಾರಾವ್, ಪ್ರಮುಖ ಹೊನ್ನಳ್ಳಿ ಗಂಗಾಧರ್, ಕರ್ವೆ ತಾಲೂಕು ಅಧ್ಯಕ್ಷೆ ಮುಕುಂದಿ ಮಮತಾ, ಉಪಾಧ್ಯಕ್ಷರಾದ ವಿ. ನಾಗರಾಜ್, ಅಕ್ಕಿ ಜಿಲಾನಿ, ಯುವ ಘಟಕದ ತಾಲೂಕು ಅಧ್ಯಕ್ಷ ಪುಟ್ಟಿ ರಾಘವೇಂದ್ರ, ನಗರ ಅಧ್ಯಕ್ಷೆ ಹೊನ್ನಳ್ಳಿ ಶ್ರೀದೇವಿ, ವಿದ್ಯಾರ್ಥಿ ಘಟಕದ ತಾಲೂಕು ಅಧ್ಯಕ್ಷ ಎಂ.ಎಸ್. ಮುನ್ನಾ, ತಾಲೂಕು ಪ್ರಧಾನ ಕಾರ್ಯದರ್ಶಿ ವಿಜಯಲಕ್ಷ್ಮಿ, ನಗರ ಯುವ ಘಟಕ ಅಧ್ಯಕ್ಷ ರಂಜಿತ್, ಉಪಾಧ್ಯಕ್ಷ ದೊಡ್ಡಮನೆ ಗಣೇಶ್, ಮೆಟ್ರಿ ಅಧ್ಯಕ್ಷ ರಮೇಶ್, ನಂಬರ್ 10 ಮುದ್ದಾಪುರ ಘಟಕ ಅಧ್ಯಕ್ಷ ಕಟ್ಟೆ ವಿನಯ್, ಸೂಗೂರು ರಾಘವೇಂದ್ರ, ಮೆಟ್ರಿ ಅಧ್ಯಕ್ಷ ಕೆರೆಕೆರೆ ದೊಡ್ಡಪ್ಪ, ಕರ್ವೆ ಜಿಲ್ಲಾ ಉಪಾಧ್ಯಕ್ಷ ತಿಪ್ಪಾರೆಡ್ಡಿ, ಬಳ್ಳಾರಿ ತಾಲೂಕು ಅಧ್ಯಕ್ಷ ಚಾನಾಳ್, ಮಲ್ಲಿಕಾರ್ಜುನ ಕುರುಗೋಡು, ತಾಲೂಕು ಅಧ್ಯಕ್ಷ ಗಣೆ ಕೆಹಾಳ್, ವೀರೇಶ್, ಮುಖ್ಯ ಶಿಕ್ಷಕ ಎಸ್ಡಿಎಂಸಿ ಅಧ್ಯಕ್ಷ ಎಚ್. ಈಶ್ವರಪ್ಪ, ರಾಘವೇಂದ್ರ ಸೇರಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ನಗರದ 4ನೇ ವಾರ್ಡಿನ ನಮ್ಮ ಸರ್ಕಾರಿ ಶಾಲೆಯ 4ನೇ ವಾರ್ಡಿನ ಸರ್ಕಾರಿ ಶಾಲೆಯ SDMC ಅಧ್ಯಕ್ಷರು, ಸರ್ವ ಸದಸ್ಯರು, ಮುಖ್ಯ ಗುರುಗಳು ಮತ್ತು ಎಲ್ಲ ನಮ್ಮ ಸಹ ಶಿಕ್ಷಕರು ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ವಿಶೇಷವಾಗಿ ನಮ್ಮ ಯುವ ನಾಯಕ, ಆತ್ಮೀಯ ಸಹೋದರ ಜಗದೀಶ್ ಅವರೇ, ನಮ್ಮ ಕರವೇ ಜಿಲ್ಲಾ ಉಪಾಧ್ಯಕ್ಷರಾದ ತಿಪ್ಪಾರೆಡ್ಡಿ ಅವರೇ, ರಾಜೇಶ್ ಅವರೇ, ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರೇ, ಸುಬ್ಬರಾವ್ ಸಾವರ್ ಅವರೇ, ವೀರೇಶ್ ಅವರೇ, ಮಾತೇಶ್ ಅವರೇ, ಶ್ರೀಧರ್ ಶೆಟ್ಟಿ ಅವರೇ, ನಮ್ಮ ಇತರ ಕಂಪ್ಲಿ ತಾಲೂಕಾಧ್ಯಕ್ಷರಾದ ಈ ಕಾರ್ಯಕ್ರಮದ ನಿರ್ವಹಣೆಗಳಾದ ಬಳೆ ಮಲ್ಲಿಕಾರ್ಜುನ ಅವರೇ, ಮಹಿಳಾ ಘಟಕದವರೇ, ಯುವ ಘಟಕದವರೇ, ಎಲ್ಲ ನಮ್ಮ ಕರವೇ ಕುಟುಂಬದ ಸದಸ್ಯರೇ, ಇಂದು ವಿಶೇಷವಾಗಿ ನಮ್ಮ ಮಕ್ಕಳ ಜೊತೆ ಆಚರಿಸೋದು, ಹುಟ್ಟುಹಬ್ಬನ ಆಚರಿಸೋದು ನಾವು ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಮುಂದಿನ ನಮ್ಮ ನಾಡಿನ ಭಾವಿ ಪ್ರಜೆಗಳಂದ್ರೆ ಇವರೇ. ಇವತ್ತು ಈ ತಂಡದಲ್ಲಿ ಯಾರ್ಯಾರು ಯಾವ ಹುದ್ದೆಗೆ ಹೋಗ್ತಾರೋ, ಯಾವ್ಯಾವ ದೊಡ್ಡ ಸ್ಥಾನಗಳಿಗೆ ಹೋಗ್ತಾರೋ ಗೊತ್ತಿಲ್ಲ. ಅವರು ಮುಂದಿನ ದಿನಗಳಲ್ಲಿ ಭಗವಂತ ನಮಗೆ ಒಂದು ಒಳ್ಳೆಯ ವಿದ್ಯಾಬುದ್ಧಿ ಸ್ಥಾನ, ಅದೇ ರೀತಿ ತಂದೆ ತಾಯಿ ಆಶೀರ್ವಾದ, ಜೊತೆಗೆ ಎಲ್ಲ ನಿಮ್ಮ ಗುರುಗಳ ಆಶೀರ್ವಾದ ಇವತ್ತು ನಿಮಗೆ ಬೆಳಕಿಗೆ ಬರಬೇಕಂದ್ರೆ ಒಂದು ಕಪ್ಪು ಮಸಿ ಹಂಚಿನ ಥರ ನೀವೆಲ್ಲ ನಿಮ್ಮನ್ನು ತಿಕ್ಕಿ ಬೆಳಗಬೇಕಾದರೂ ಮುಖ್ಯ ಗುರುಗಳು, ಗುರುಸ್ಥಾನದಲ್ಲಿರೋರು, ತಂದೆ ತಾಯಿ, ತಾವೆಲ್ಲರೂ ಕೂಡ ಹೆಚ್ಚಿನ ಒಂದು ಗೌರವವನ್ನು ಏನು ಕಷ್ಟಪಡ್ತೀರೋ 10-15 ವರ್ಷ ಓದಿ ಕಷ್ಟಪಟ್ಟಿದ್ದು 20 ವರ್ಷ ಆದಮೇಲೆ ಅದು ಫಲ ಕೊಡೋಕ್ಕೆ ಶುರುವಾಗ್ತದೆ. ಅದಕ್ಕಾಗಿ ಇನ್ನು ಕೆಲವರು ನಿಮಗೆ ಅರ್ಥ ಆಗಲ್ಲ ನಾವೇನು ಮಾತಾಡಿದ್ವಿ ಅಂತ. ಮುಂದಿನ ದಿನಗಳಲ್ಲಿ 5-6 ವರ್ಷ ಹೋದಾಗ ಅದು ಭವಿಷ್ಯ ಹೆಂಗಿರ್ತಂತ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಭಗವಂತ ಹೆಚ್ಚಿನ ವಿದ್ಯಾಭ್ಯಾಸ, ಬುದ್ಧಿ, ಜ್ಞಾನ ಕೊಟ್ಟು ನಮ್ಮೆಲ್ಲರೂ ಕೂಡ ಜೀವನ ಉಜ್ವಲ ಆಗಿದೆ ಅಂತ ಹಾರೈಸ್ತೀನಿ. ನಮ್ಮೆಲ್ಲ ಸಹಕಾರ ಏನು ಬರ್ತದೆ ಸರ್ಕಾರಿ ಶಾಲೆಗೆ ನಮ್ಮ ಅದ್ರ ಬಗ್ಗೆ ಕೂಡ ನಾವು ತಾಲೂಕು ಅಧ್ಯಕ್ಷರಾದ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.